BPL ಕಾರ್ಡ್ಗಳು ರದ್ದಾಗ್ತಿದೆ. 1,20,000 ಆದಾಯ ಇರುವಂತದ್ದು ಸಾಕಷ್ಟು BPL ಕಾರ್ಡ್ಗಳನ್ನ ರದ್ದು ಮಾಡ್ತಿದ್ರು. ಹಿಂದೆ ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಆಗ್ತಾ ಇದೆ. ಒಂದಿಷ್ಟು ಗ್ಯಾರಂಟಿ ಹಣವನ್ನ ಕಡಿಮೆ ಮಾಡೋದಕ್ಕೆ ಈ ಒಂದು ಪ್ಲಾನ್ ಆಗ್ತಿದೆ. ಅಲ್ಲ, ಯಾರು BPL ಅರ್ಹರಿದ್ದಾರೆ ಅವ್ರಿಗೆ ಕೊಡಬೇಕಂತಕ್ಕಂಥದ್ದು ಎಲ್ಲ ಸರ್ಕಾರಗಳ ಪ್ರಯತ್ನಗಳಿದ್ದಾವೆ. ಸೊ ಕನ್ಸಿಸ್ಟೆಂಟಾಗಿ ಎವ್ರಿ ಗೌರ್ಮೆಂಟ್ ಹ್ಯಾಸ್ ಪುಟ್ ಇಟ್ಸ್ ಎಫರ್ಟ್. ಸೊ ನಾವು ಅದೇ ರೀತಿಯಾಗಿ ಎಫರ್ಟ್ ಹಾಕ್ತಾ ಇದ್ದೀವಿ. ಇಲ್ಲ, ಕೇಂದ್ರ ಸರ್ಕಾರದ ಆವ್ರೇಜ್ BPL ಕಾರ್ಡ್ ಇರ್ತಕ್ಕಂಥದ್ದು ಅರೌಂಡ್ 60-65% ಇದೆ ಕೇಂದ್ರ ಸರ್ಕಾರದ. ಐ ಕುಡ್ ಬಿ ಲಿಟಲ್ ರಾಂಗ್ ಹೇರ್ ಆ್ಯಂಡ್ ದೇರ್. ಬಟ್ ನಮ್ಮ ಸ್ಟೇಟ್ಗಳು ಬಂದಾಗ ನಮ್ದು 80-85% ಕೆಲವು ಜಾಗದಲ್ಲಿ 90% BPL ಕಾರ್ಡ್ಗಳಿದ್ದಾವೆ. ಅದನ್ನು ಡೆಫಿನೆಟ್ಲಿ ಚೆಕ್ ಮಾಡಬೇಕಾಗತ್ತೆ. ಮಾಡ್ತಾರೆ, ಇಲಾಖೆ ಇದೆ, ಸರ್ಕಾರ ಇದೆ, ಚೆಕ್ ಮಾಡ್ತಾರೆ ಅದಕ್ಕೆ. ಅತ್ಯಂತ ಬಡ ರಾಜ್ಯ ಕರ್ನಾಟಕ, ಅತಿ ಹೆಚ್ಚು BPL ಕಾರ್ಡ್ ಇರೋದು. ನೀವೇನು ನೋಡ್ರೆ ನಮ್ಮದು ರಾಜ್ಯ ಆದಾಯದಲ್ಲಿ ನಂಬರ್ 1 ಅಂತ ಹೇಳ್ತೀರಾ. ಇದೆ, ನಾವು ಹೇಳಿದ್ರಿ 90% ಬಡವರು ಇದ್ದಾರೆ. ಅಲ್ರಿ, ನಾವು BPL ಕಾರ್ಡ್ ಕೊಡೋದ್ರಿಂದ ಇವತ್ತು ಆದಾಯ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ತಕ್ಕಂಥದ್ದು ಆದಾಯ ನಾನು ಕೊಟ್ಟಿದ್ದಲ್ಲ, ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥ ತಾನೇ. ಇವತ್ತು ನಾವು 60%, 70%, 80% ನಾವು BPL ಕಾರ್ಡ್ಸ್ ಇದ್ದರೂ ಕೂಡ ಇವತ್ತು ಕೆಲವರು ಕಾರ್ಡ್ ಮ್ಯಾನಿಪುಲೇಷನ್ ಆಗಿ ಯೂಸ್ ಮಾಡ್ತಿರ್ತಕ್ಕಂಥದ್ದಿದೆ. ನೀವು ಹೇಳ್ದಂಗೆ ಹೈಪೋಥೆಟಿಕಲ್ ಈವನ್ ದೋ ವಿ ಆರ್ ಗಿವನ್ BPL ಕಾರ್ಡ್ಸ್, ಬಟ್ ಸ್ಟಿಲ್ ಪೀಪಲ್ ಆರ್ ಹ್ಯಾವಿಂಗ್ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಇದೆ. ಅದು ಯು ಹ್ಯಾವ್ ಟು ಎಕ್ಸೆಪ್ಟ್ ಇಟ್. ಅದಕ್ಕೆ ಏನು 2ನೇ ಪ್ರಶ್ನೆ ಇಲ್ಲ. ಅದಕ್ಕೆ ಒಂದು ನಿಮಿಷ ಮುಗಿದ್ಬಿಟ್ಟು ಅಲ್ಲ, ಗ್ಯಾರಂಟಿ ಹೊರೆಯಲ್ಲ ರೀ. ಈಗ ನೀವು ಹೆಂಗೆ ಬೇಕೆಂದ್ರೆ ಪ್ರತಿಪಾದನೆ ಮಾಡ್ಬೋದು, ಬಟ್ ಅಲ್ಟಿಮೇಟ್ಲಿ BPL ಕಾರ್ಡ್ನಾಗೆ ಇರೋರಿಗೆ ಕೊಡಬೇಕಂತಕ್ಕಂಥದ್ದು ಒಂದು ವಾದ ಇದೆ. ಆಮೇಲೆ ಸೋಮಣ್ಣವರು ಮಾತನಾಡಿರ್ತಕ್ಕಂಥ ಮಾತಿಗೆ ನಾನು ರಿಪ್ಲೈ ಕೊಡಬೇಕು. ಸೋಮಣ್ಣವ್ರ ಬಗ್ಗೆ ನನಗೆ ಅತ್ಯಂತ ಗೌರವ ಇದೆ. ಈಸ್ ಒನ್ ಆಫ್ ದ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ ಐ ಹ್ಯಾವ್ ಕಮ್ ಅಕ್ರಾಸ್. ನಾನು ಅವರು ಭಾಳ ಸಲ ಭೇಟಿ ಆಗಿದ್ದೀವಿ. ಯಾವುದು ಈ ಲ್ಯಾಂಡ್ ಅಕ್ವೇಷನ್ ಸಮಯದಲ್ಲಿ ಅವ್ರು ಕೇಳ್ತಕ್ಕಂಥ ಪಾಯಿಂಟ್ ಸರಿ ಇದೆ. ನನ್ನ ಪಾಯಿಂಟ್ ಕೂಡ ಏನು ಸರಿ ಇದೆ ಅಂದರೆ, ಮಮ್ಮಿಗಟ್ಟಿ ಅಂತಕ್ಕಂಥ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರುತ್ತೆ. ಮಮ್ಮಿಗಟ್ಟಿ ಇರ್ತಕ್ಕಂಥ ವಿಲೇಜ್ ಏನಿದೆ, ಆ ಕಂಪ್ಲೀಟ್ KIDB ಅಕಾಮಿಡೇಷನ್ಗೆ ಎಲ್ಲ ಇಂಡಸ್ಟ್ರಿಗೆ ಅವರೇ ಲ್ಯಾಂಡ್ ಕೊಟ್ಟಿರ್ತಕ್ಕಂಥದ್ದು. ಮೊದಲು ಮಾಡಿರ್ತಕ್ಕಂಥ ರೈಲ್ವೆ ಲೈನ್ ಏನಿತ್ತು, ಆ ಲೈನ್ ಏನಿದೆಯಲ್ಲ, ಅಲೈನ್ಮೆಂಟ್ ಏನಿದೆಯಲ್ಲ, ಅವರು ಚೇಂಜ್ ಮಾಡಿದ್ರು. ಮೊದಲನೇ ರೈಲ್ವೆ ಅಲೈನ್ಮೆಂಟಿಗೆ ರೈತರು ಒಪ್ಕೊಂಡಿದ್ರು. ಈಗ ಅಲೈನ್ಮೆಂಟ್ ಚೇಂಜ್ ಆಗಿದೆ. ಈ ಅಲೈನ್ಮೆಂಟ್ ಚೇಂಜಿಗೆ ರೈತರು ಒಪ್ತಾ ಇಲ್ಲ. 45 ಎಕರೆ ಅಕ್ವಿಷನ್ ಆಗಬೇಕು, ರೈತರು ಅದಕ್ಕೆ ಒಪ್ತಾ ಇಲ್ಲ. ಹಂಗಾಗಿ ಬೇರೆ ಅಲೈನ್ಮೆಂಟಿಗೆ ಮೋಸ್ಟ್ಲಿ ಅವ್ರು ಒಪ್ಪಿಬಿಟ್ರೆ, ಯಾರು ರೈಲ್ವೆ ಡಿಪಾರ್ಟ್ಮೆಂಟವರು ಒಂದು 5 ಮಿನಿಟ್ಸ್ ಏನೋ ಸ್ಪೀಡ್ ಕಮ್ಮಿ ಆಗುತ್ತೆ, 5 ಮಿನಿಟ್ಸಿಗೆ ಸ್ಪೀಡ್ ಕಮ್ಮಿ ಆಗುತ್ತಕ್ಕಂಥ ಅವ್ರ ವಾದ ಇದೆ. ನಾನು ರೈಲ್ವೆ ಇಲಾಖೆಯವ್ರ ಜೊತೆ 10 ಸರಿ ನಾನು ಕೂಡ ಭೇಟಿ ಮಾಡಿ ಮೀಟಿಂಗ್ ಮಾಡಿದ್ದೀನಿ. ಅಲೈನ್ಮೆಂಟನ್ನ ರೈತರ ಪರವಾಗಿ ಮಾಡಿದ್ರೆ ಡೆಫಿನೆಟ್ಲಿ ನಾಳೆನೇ ಅವ್ರು ಲ್ಯಾಂಡ್ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಅದನ್ನು ನಿಮ್ಮ ಮುಖಾಂತರ ಸೋಮಣ್ಣ ಸಾಹೇಬ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ರೈತರು ಹೇಳಿರ್ತಕ್ಕಂಥ ಅಲೈನ್ಮೆಂಟನ್ನ ಪುನಃ ಮತ್ತೊಮ್ಮೆ ರೀಚೆಕ್ ಮಾಡಿಬಿಟ್ಟು ಅದ್ರ ಪ್ರಕಾರ ಮಾಡಿದ್ರೆ ರೈತರಿಗೆ ಕೂಡ ಅನುಕೂಲ ಆಗುತ್ತೆ, ರೈಲ್ವೆ ಡಿಪಾರ್ಟ್ಮೆಂಟ್ ಕೂಡ ಅನುಕೂಲ ಆಗುತ್ತೆ.